ಮೊದಲ ಈ ಬಸವನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರ ಸನಾತನ ಧರ್ಮ ಅಂದ್ರೆ ಏನು, ಸನಾತನಿಗಳಂದ್ರ ಯಾರು. ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆದಲ್ಲಿ ಹೇಳ್ಯಾರ ಅವರು, ಈ ಬಸವನಗೌಡ ಎಲ್ಲಿ ಹೋಗ್ತಾನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತ ಹೇಳಿ ಬಾರಿ ದೊಡ್ಡ ಸನಿಗೆ ಮಾತಾಡ್ತಿ. ಅವ್ರು ರೊಕ್ಕ ತಿತ್ತಾರ, ಇವ್ರು ರೊಕ್ಕ ತಿತ್ತಾರ, ನಿನ್ ಬಳಿ 3,000 ಕೋಟಿ ಅದ 5,000 ಕೋಟಿ ತೆಲಿದ್ ಬಂದು ಅಲ್ಲ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಐತೇವು. ಗಣಪತಿ ಆಗನ ಜೊಕುಮಾರ್ ಬರ್ತಾನೆ, ಜೊಕುಮಾರ್ ಹೊಡೆದ ಬಳಕೆ ಮಳೆ ಬರ್ತದ. ಅಂತ ಪರಿಸ್ಥಿತಿ ನಿನಗ್ ಬರ್ಬಾರ್ದು. ಯಾರು ತಿರ್ಚಾರ ಕೇಸ್ ಮಾಡ್ಬೇಕು ಅವ್ರ ಮೇಲೆ, ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು. ಕೇಸ್ ಯಾಕೆ ಮಾಡಿಲ್ಲ? ಎಲ್ಲ ಕುತ್ಕೊಂಡ್ರ ಇದೇನ್ರಿ, ಇದ್ರ ಬ್ರೇನ್ ವಾಶ್ ಮಾಡ್ರಿ. ಇದೇನ್ ಚಿಲ್ಲರ್ ಐತ್ರಿ ಇದು? ಬಸವನಗೌಡ ಏನಿದು? ನೀವೇನ್ ರೈಲ್ವೆ ಶೂಟ್ ಗೊತ್ತಿಲ್ಲ ನಮಗ? ರೈಲ್ವೆ ಚಾಕ ನೋಡಿಲ್ಲ ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತದೆ ನಿಮಗೆ? ಇಲ್ಲ. ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರೀತಾರ ಕಾಲಂದಾಗ? ಜಾತಿ ಬರೀಲ್ಲ ಅವ್ರು, ಧರ್ಮ ಕಾಲಂದಾಗ ಬ್ರಾಹ್ಮಣ ಬರೀತಾರ. ನಮ್ಮ ಎಲ್ಲ ಅದಾವ, ಹಿಂದೂ ಒಲೇರ, ಹಿಂದೂ ಮಾದಿಗ, ಹಿಂದೂ ಲಿಂಗಾಯತ, ಹಿಂದೂ ಉಪ್ಪಾರ, ಹಿಂದೂ ಬಣಜಿಗ. ಈ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರ, ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದ. ಮೊದಲ ಈ ಬಸವನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರ ಸನಾತನ ಧರ್ಮ ಅಂದ್ರೆ ಏನು, ಸನಾತನಿಗಳಂದ್ರ ಯಾರು, ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು. ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡರ್ಸ್ ಆಫ್ ಹಿಂದೂಯಿಸಂ ಓದ್ಲಿ ಬಸವನಗೌಡ. ಅದ್ರ ಕೇಳ್ತಾರ ಸನಾತನ ಧರ್ಮ ಅಂದ್ರೆ ಬಾಳ ಹಳೆಯದು ಅಂತೇಳಿ. ಅದಕ್ಕೆ ಅರ್ಥ ಇಲ್ಲ. ಒಬ್ಬ ಹಿಂದೂ ಯಾಕೆ ಅನ್ನೋದು ಪ್ರಶ್ನೆ ಬರ್ತದ. ಕ್ರೈಸ್ತ ಹೇಳ್ತಾನ, ನಾ ಯೇಸು ಕ್ರಿಸ್ತನ ನೆನಿತೀನಿ, ಅವ್ನ ಪೂಜೆ ಮಾಡ್ತೀನಿ, ನನ್ನ ಆರಾಧ್ಯ ದೈವದನ್ನ ನಾ ಕ್ರೈಸ್ತನಿದ್ದೀನಿ. ಇಸ್ಲಾಂದವ್ರು ಹೇಳ್ತಾರ, ನಾನು ಅಲ್ಲಾಹನನ್ನ ಪೂಜೆ ಮಾಡ್ತೀನಿ, ಆರಾಧಿಸ್ತೀನಿ, ಅದಕ್ಕೆ ನಾ ಮುಸ್ಲಿಂ ಆಗಿದ್ದೀನಿ. ಸಿಖ್ರು ಹೇಳ್ತಾರ ಗುರುನಾನಕರನ್ನ, ಬೌದ್ಧರು ಹೇಳ್ತಾರ ಭಗವಾನ್ ಬುದ್ಧರನ್ನ, ಜೈನರು ಹೇಳ್ತಾರ ಮಹಾವೀರ ತೀರ್ಥಂಕರನ್ನ. ಹಿಂದೂ ಧರ್ಮದಾಗ ಯಾರು ಹೇಳ್ತೀರಿ? ಈಗ ಬಸವನಗೌಡ ಅಂದ್ರೆ ಈಗ ಬಸೀರಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಇವ ಢೋಂಗಿವ ಬಸೀರಗೌಡ ಪಾಟೀಲ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ ಇವ ಎಟ್ಟ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನ. ಸಂವಿಧಾನ ಎಲ್ಲಾ ಧರ್ಮದ್ದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳು ಸಮಾನವಾದ ಹಕ್ಕು ಐತಿ. ಅಂದ್ರೆ ಇವನ್ ಹೇಳಿಕೆ ಏನೈತಿ? ಸಂವಿಧಾನ ವಿರೋಧಿ ಐತಿ. ಇವನ್ ಹೇಳಿಕೆ ಏನೈತಿ? ದಲಿತ ವಿರೋಧಿ ಐತಿ. ಅಲ್ಲ, ಈಗ ದಲಿತರು ಅಲ್ಲಿ ಮುಟ್ಟಬಾರ್ದವ್ರ ಅಲ್ಲಿ ಹಿಂಗ್ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡ್ದಂಗ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದತ್ತ ಐತಿ. ಅದ್ರ ವಿರುದ್ಧವಾಗಿ ಹೇಳ್ತಾನೆ. ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲೊಂದು ಎಂ ನಂಜುಂಡ ಸ್ವಾಮಿ IPS ಇವರು ಒಲೆಯ ಮಾದಿಗರು ರಾಜರು ಅಂತೇಳಿ ಬರ್ದಾರ. ಒಲೆಯ ಮಾದಿಗರು ರಾಜರು ಪುಸ್ತಕ ಐತಿ. ಒಲೆಯ ಮಾದಿಗರು ರಾಜರಂದ್ರ ಬಸವನಗೌಡ್ರು ಏನಪ್ಪಾ ಅಂತಂದ್ರ ಇವರು ರಾಜರ ವಂಶಸ್ಥರು. ಇದ್ರ ಬಾಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಇವರು ತಿಳ್ಕೋಬೇಕು, ಈ ಒಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು. ಅದನ್ನ ಬಿಟ್ಟು ಇವರು ಈಗೇನು ಸನಾತನಿಗಳ ಅಟ್ಟೆ ಪೂಜೆ ಮಾಡ್ಬೇಕು ಅಂತ. ಅಲ್ರಿ ಈ ನಿಮ್ಮ ದೇವ್ರುಗಳೇನದಾವಲ್ಲ ಅವೇ ನಮ್ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ, ನಾವು ದಲಿತರೇ ಕೆತ್ತದ್ದು. ಈ ದೇವರುಗಳನ್ನ ಸೃಷ್ಟಿಸಿದಂತ ಜನರಿಗೆ ನೀವು ಅಲ್ಲಿ ಮುಟ್ಲಕ್ ಅವಕಾಶ ಇಲ್ಲ ಅಂತ ಹೇಳುವಂತ ಮನಸ್ಥಿತಿ ಬಸವನಗೌಡಗೆ ಬರ್ತದಪ್ಪ ಅಂತಂದ್ರೆ ಇವ ಎಟ್ಟ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂತ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನಂಗ. ಇವ ಅಜ್ಞಾನಿ ಮೂರ್ಖದನ ಮತ್ ಬೇರೆ. ಆದ್ರೆ ಇಟ್ಟು ಕೀಳ್ ಮಟ್ಟಕ್ಕೆ ಹೋತಾನ ಅನ್ನೋದು ಅವ ಹೇಳದ್ದೆ ಏನೋ ಒಂದ ಇವನ ತಲೆಗೆ. ಹಂಗಿದ್ರೆ ಇವ್ರು ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗ್ಬೇಕಲ್ಲ. ಉಳ್ಕೋದವ್ರಿಗೆ ಕೇಳಿದ್ರ ಪಾಕಿಸ್ತಾನಕ್ಕೆ ಹೋರಿ, ಅಫ್ಘಾನಿಸ್ತಾನಕ್ಕೆ ಹೋರಿ, ಬಾಂಗ್ಲಾಕ್ ಹೋರಿ ಅಂತ ಹೇಳ್ತಿ. ಈ ಸನಾತನಿಗಳು ಯಾರು? ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ, ನೀ ಹೋಗು, ಯುರೇಷಿಯಾಕ್ ಹೋಗು, ಇಲ್ಲೊಂದು ಪ್ಯಾಲಿಸ್ತೇನ ಇಸ್ರೇಲ್ಕ್ ಹೋಗು, ಅಲ್ಲಿ ಯುದ್ಧ ನಡೆದದ. ಎಲ್ಲಿಯವ್ರ ಇವ್ರದ್ದೇನು ಇತಿಹಾಸ ಗೊತ್ತದ ನಿನಗೆ? ಹೋಗು. ಇವ್ರೇನ್ ಭಾರತದ ಮೂಲ ನಿವಾಸಿಗಳ? ಇವ್ರು ಬಂದು ನಮ್ ದೇವ್ರುಗಳಿಗೆ ಪೂಜೆ ಮಾಡ್ತಾನೆ. ಗುರುಗಳು ಕೆತ್ತದವ್ರು ನಾವು, ಗುರುಗಳು ನಿರ್ಮಾಣ ಮಾಡಿದವ್ರು ನಾವು. ಎಲ್ಲ ಜೈನ ಮತ್ತು ಬೌದ್ಧ ದೇವಾಲಯಗಳದಾವ. ಇವೆಲ್ಲ ಅಲ್ಲೆಲ್ಲ ಅಧ್ಯಯನ ಕೇಂದ್ರಗಳಿದ್ದು, ಎಲ್ಲ ಸ್ಟಡಿ ಸೆಂಟರ್ಗಳು. ಅವೆಲ್ಲ ಈಗ ಸೀರೆ ಉಡಿಸಿ ರಾಮಕೃಷ್ಣ ಅನ್ಕೋತ ಕೂತ್ಬಿಟ್ರಿ ನೀವು.
ಅದೊಂದ್ ಮುಂದೆ ಕಾಲ ಬರ್ತದ, ಅದನ್ನ ನಾವು ಚಾಲೂ ತಯಾರು ಮಾಡ್ತೇವೆ. ಇನ್ನ ಈಗ ಬುದ್ಧಗಯಾದು ಚಾಲೂ ಮಾಡಿದೆವು ಮುಕ್ತಿ ಆಂದೋಲನ. ಇನ್ನು ಮುಂದೆಲ್ಲ ಸಾಮ್ರಾಟ್ ಅಶೋಕನ ಕಾಲದಾಗ ಏನ್ 84,000 ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧ ಏನ ಬುದ್ಧಿಸಂ ಅನ್ನ ಅಲ್ಲಿ ಕಲಿಸಿದ್ರು ಮತ್ತು ಬೌದ್ಧ ಭಿಕ್ಕುಗಳನ್ನ ತಯಾರು ಮಾಡಿ ಸಮಾಜದ ಒಳ್ಳೆಯ ವಿಚಾರಗಳನ್ನ ಹರಡಕ್ಕೆ ಏನ್ ಬಿಡ್ತಿದ್ರು ಅದನ್ನ ಮತ್ತೆ ಹೊಳ್ಳಿ ಮರುಸ್ಥಾಪನೆ ಮಾಡುವ ಕೆಲಸ ನಾವು ಮಾಡ್ತೀವಿ. ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ 100 ವರ್ಷ ತಗೊಂಡಿರಿ. ನಾವು ಮನಸ್ಸು ಮಾಡಿದ್ರೆ 3 ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೆಳಗಿಳಿಸ್ತೇವೆ ನಾವು. ನಮಗ ಇವ ಬಸವನಗೌಡ ಎಲ್ಲರೇ ಉತ್ತರಂಗ್ ಮಾತಾಡಿದ್ರ ಅದ್ ನಡೆಯಲ್ಲ. ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆದಲ್ಲಿ ಹೇಳ್ಯಾರ ಅವರು, ಈ ಬಸವನಗೌಡ ಎಲ್ಲಿ ಹೋಗ್ತಾನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತ ಹೇಳಿ ಅದನ್ನು ಮಾಡ್ತೀವಿ. ಈಗ ಕಾನೂನ ಚೌಕಟ್ನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ. ಈಗ ದಲಿತರು ಬೆನ್ನ ಹತ್ತರ ತಿಳ್ಕೆ ಬಾಬಾ ಸಾಹೇಬ್ರದ್ದು ಬೂಟಗಾಲ್ ಹೇಳಿ ಫೋಟೋ ತಕೊಂಡಕ್ಕೆ ಹಾಕಿಸ್ತಿ. ಇವೆಲ್ಲ ನಾಟಕ ನಡೆಯಲ್ಲ. ಮತ್ತ ನೀನು ತಾಕತ್ತಿದ್ರ ಇನ್ನು ಈ ಜಿಲ್ಲೆ ಅಲ್ಲ, ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೇಳುತ್ತೇವೆ. ಆ ತಾಕತ್ ದಲಿತರಿಗೈತಿ. ಚಾಲೆಂಜ್ ಮಾಡಿ. ಮತ್ತೆ ಮುಸ್ಲಿಮ್ರು ಓಟ್ ಬೇಡತಿ, ದಲಿತರು ಓಟ್ ಬೇಡ ಅಂತ ಹೇಳಲ್ಲ ಗಂಡಸ್ತನಕ್ಕಿದ್ರೆ. ಭಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡ್ತೀವಿ. ಅವ್ರು ರೊಕ್ಕ ತಿತ್ತಾರ, ಇವ್ರು ರೊಕ್ಕ ತಿತ್ತಾರ. ನಿನ್ ಬಳಿ 3,000 ಕೋಟಿ ಅದ, 5,000 ಕೋಟಿ ಅದ, ತೆಲಿದ್ ಬಂದು ನಿಮ್ಮ ಅಪ್ಪ ಏನ್ ರೊಕ್ಕ ಮಿಷನ್ ಇಟ್ಟಿದ್ರ, ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ಟು ರೊಕ್ಕ ಬರ್ಲಕ್ಕ. ನೀ ಎಲ್ಲಿ ಕಸ ತೆಗಿದೆ? ನೀ ಸರಿಯಾಗಿ ಇರ್ಲಿಲ್ಲ ಅಂದ್ರ ದಲಿತರ ವಿಷಯದಾಗ, ಈ ದೇಶದ ಅಖಂಡತೆಯ ವಿಷಯದಾಗ, ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ, ಈ ದೇಶದ ಸಂವಿಧಾನದ ವಿಷಯದಾಗ ನೀನ್ ಏನಾದ್ರೂ ಎತ್ತೆ ಬೀಜ ಮಾಡದಪ್ಪ ಅಂತಂದ್ರ ಈಗ ಗಣಪತಿ ಮುಗಿಯನ ತಡ ಜೋಕುಮಾರ ಬರ್ತಾನ. ಜೋಕುಮಾರ ಊರಾಗ ಚಾಲು ಮಾಡ್ತಾನ ದೌರ್ಜನ್ಯ, ಅತ್ಯಾಚಾರ. ಅವ ಲಾಸ್ಟಿಗೆ ಹೊಲಿಗೇರಿಗೆ ಬಂದು ಬರ್ತಾನ. ಬರೋಣ ಹೊಲಿಗಾರ ಸುಮ್ಕೊಂಡ್ರಲ್ಲ, ಒನಕಿಲಿ ಹೆಂಗಸರು ಹೊಡೆದ್ ತಲಿ ಹೊಡೆದ್ ಕಲಾಸ ಮಾಡಿಬಿಡ್ತಾರ. ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದು ಐತೆ. ಗಣಪತಿ ಆಗನ ಜೋಕುಮಾರ ಬರ್ತಾನ. ಜೋಕುಮಾರ ಹೊಡೆದ ಬಳಿಕೆ ಮಳೆ ಬರ್ತದ. ಅಂತ ಪರಿಸ್ಥಿತಿ ನಿನಗ್ ಬರ್ಬಾರ್ದು. ಈಗ ತಿಳಿಸಿ ಹೇಳಗತ್ತೀವಿ, ತಿಳ್ಕೊ. ಯಾರು ತಿರ್ಚಾರ? ಕೇಸ್ ಮಾಡ್ಬೇಕು ಅವ್ರ ಮೇಲೆ. ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು. ಕೇಸ್ ಯಾಕೆ ಮಾಡಿಲ್ಲ? ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂತಂದ್ರ ಇಂದು ಸರದು ಬಂದದಂದಂಗ. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗ. ಬಾಬಾ ಸಾಹೇಬ್ರು ಮೂರ್ತಿ ಪೂಜಕರಲ್ಲ. ಇವ್ರು ಏನ್ ಮಾಡ್ತಾರ ದರಿದ್ರ ನಮಗೂ ಆಧುನಿಕ ಮನೋತಾರ ಬಾಬಾ ಸಾಹೇಬ್ರಿಗೆ. ದೊಡ್ಡ ಬೈಗಳದು ಬಾಬಾ ಸಾಹೇಬ್ರಿಗೆ. ಆ ಮನುಷ್ಯಾಸ್ತ್ರವನ್ನೇ ಸುಟ್ಟವ್ರು ಬಾಬಾ ಸಾಹೇಬ್ರು ಆಧುನಿಕ ಮನೋತ ಎಲ್ಲ ಕುತ್ಕೊಂಡ್ರ. ಇದೇನ್ರಿ? ಇದ್ರ ಬ್ರೇನ್ ವಾಶ್ ಮಾಡ್ರಿ. ಇದೇನ್ ಚಿಲ್ಲರ್ ಐತ್ರಿ ಇದು? ಬಸವನಗೌಡ ಏನಿದು? ನೀವೇನ್ ರೈಲ್ವೆ ಶೂಟ್ ಗೊತ್ತಿಲ್ಲ ನಮಗ? ರೈಲ್ವೆ ಚಾಕ ನೋಡಿ ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತದೆ ನಿಮಗೆ. ಅದಕ್ಕೆ ನೀವ ಬರೀ ವಿದೇಶಿ 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 ಅಂತನವ. ಈಗ ವಿದೇಶಿಯರ ಜೋಡಿ ಕೂಡ್ಯಾನ ಹೋಗತ್ತೇವ. ಅಲ್ಲಿ ಯುದ್ಧ ನಡೆದ ವಿದೇಶಿಕ ಸನಾತನಿಗಳು. ಸನಾತನಿಗಳು ಯಾರನ್ನದೇ ಗೊತ್ತಿಲ್ಲ. ನೀವು ಹುಟ್ಟುದು ಈ ದೇಶದ ರಾಜರ ಮಹಾರಾಜರಿಗೆ ಹುಟ್ಟಿದ್ದೆ, ಅವ್ರ ವಂಶಸ್ಥರು ಇದ್ದೀನಿ. ನೀವು ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು, ಅವ್ರು ಶ್ರೇಷ್ಠ, ಅವ್ರ ಪೂಜೆ ಮಾಡ್ಲಿ ಅಂದ್ರೆ. ಹಂಗಂದ್ರೆ ನೀವು ಲಿಂಗಾಯತ ಅಲ್ಲ ಅಂದಂಗಲ್ಲ. ಬಸವನಗೌಡ ಲಿಂಗಾಯತ ಅದಾನು? ಏನು ಬಸೀರ್ಗೌಡ ಅದಾನು? ಏನು ಬಸವಣ್ಣ ಕುಲಕರ್ಣಿ ಅದಾನು? ಏನ್ ಬೇಕಲ್ಲ? ಯಾರು ಹುಡ್ಕಡ್ಲಿ, ಆ ಕಡ್ಲಿ, ಈ ಕಡ್ಲಿ ಹೇಳಿದ್ರು ಆಟ ಇತಿಹಾಸ ಗೊತ್ತದ ನಿನಗೆ. ಈ ಇತಿಹಾಸ ಹೆಂಗ್ ಗೊತ್ತಿಲ್ಲ? ನೀ ಮುತ್ಯ ಏನಿದ್ರು ಅನ್ನೋದು. ಅವರು ಶೂದ್ರರಾಗಿದ್ರು. ಈ ಸವರ್ಣೀಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ, ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ. ಇವ ಬಸವನಗೌಡನ ಅಪ್ಪ ಮುತ್ಯ ಈ ಸನಾತನಿಗಳ ಮನಿ ಮುಂದ ಹಾಯ್ದ್ರ ಗೋಮೂತ್ರ ಸಿಂಪಡಿಸಿದ್ರು. ಮೊದಲ ನೀವು ಹೋದ ಜಾಗದಾಗ ಪವಿತ್ರ ಅಂತ ಗೋಮೂತ್ರ ಸಿಂಪಡಿಸಿದ್ರು. ಈಗ ಹೊಳ್ಳಿ ಇವ್ರಿಗೆ ಗೋಮೂತ್ರ ಕುಡಿಸ್ಲಾಗತ್ತಾರ. ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರ ಇವ್ರ ಧರ್ಮ ಗ್ರಂಥಗಳು ಹೇಳ್ತಾರಲ್ಲ, ಈ ಪುರಾಣಗಳು, ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಮನುಸ್ಮೃತಿ, ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ. ಅಥವಾ ಈಗೇನು ಈ ಸನಾತನಿಗಳ ಹೇಳ್ಕೊಂತ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ದಾಗ ಹಿಂದೂ ಬ್ರಾಹ್ಮಣ ಹಚ್ಕೊಂಡಾರ.
ಇಲ್ಲ ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರೀತಾರ ಕಾಲಂದಾಗ ಜಾತಿ ಬರೀಲ್ಲ ಅವ್ರು ಧರ್ಮ ಕಾಲಂದಾಗ ಬ್ರಾಹ್ಮಣ ಬರೀತಾರ. ನಮ್ಮ ಎಲ್ಲ ಅದಾವ ಹಿಂದೂ ಒಲೇರ, ಹಿಂದೂ ಮಾದಿಗ, ಹಿಂದೂ ಲಿಂಗಾಯತ, ಹಿಂದೂ ಉಪ್ಪಾರ, ಹಿಂದೂ ಬಣಜಿಗ, ನಮ್ಮ ಎಲ್ಲ ಕುಂಬಾರ ಕಂಬಾರ ಎಲ್ಲ ಹಿಂದೂ ಅದಾವ. ನಮ್ಮ ಬಹುಶಃ ನಮ್ಮ ಒಬ್ರ ಧರ್ಮ ಗುರುಗಳು ಹೇಳಿದ್ರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅಂತೇಳಿ. ಅದ್ರ ಮುಂದಿನ ಎಲ್ಲಾ ಜಾತಿಗಳು ಬೇಗಗಳೇ ಅದಾವ. ಕರಿಮೋತಿ ಕಳ್ಳ ಕಳ್ತನ ಮಾಡವ ಕರಿಮೋತಿ ಅವ್ರಿ. ಹ ಕರಿ ಕಳ್ಳ ಕರಿ ಮರಿ ಅನ್ಬೇಡ್ರಿ ನೀವು. ಕರ್ರನ ಮೋತಿ ಅವ ಕಳ್ತನ ಮಾಡೋ ಮನುಷ್ಯ ಅನ್ನಂಗ್ರಿ.